ಕರ್ನಾಟಕ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಮತ್ತೊಂದು ಎಡವಟ್ಟನ್ನ ಮಾಡಿಕೊಳ್ತಾ ಸರ್ಕಾರ ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಸರ್ಕಾರ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದೆ. ಅದರಲ್ಲಿ ಇದು ಕೂಡ ಆಡ್ ಆಗ್ತಾ ಇದೆ. ಈ ಎಡವಟ್ಟು ಅನಾಹುತದ ಬಳಿಕ ಕೆಎಸ್ಸಿಎಗೆ ಷರತ್ತಿನ ಪತ್ರವನ್ನ ಬರೆದಿರೋದು. RCB ವಿಜಯೋತ್ಸವ ನಡೆದಿದ್ದು ತಮಗೆಲ್ಲ ಗೊತ್ತಿದೆ. ಜೂನ್ 4ನೇ ತಾರೀಕು ಪೊಲೀಸರಿಂದ ಅನುಮತಿ ಸಿಕ್ಕಿದ್ದು ಜೂನ್ 5ನೇ ತಾರೀಕು. ಘಟನೆ ಬಳಿಕ DPAR ಕಾರ್ಯದರ್ಶಿ ಎಚ್ಚೆತ್ತುಕೊಂಡಿದ್ರು. 19 ಷರತ್ತುಗಳನ್ನ DPAR ಕಾರ್ಯದರ್ಶಿ ಹಾಕಿದ್ರು. ತಮಾಷೆ ನೋಡಿ ಹೇಗಿದೆ, ಮೊದಲೇ ಎಚ್ಚೆತ್ತುಕೊಂಡು ಷರತ್ತು ಹಾಕಬೇಕಾಗಿತ್ತು ಅಧಿಕಾರಿ, ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿ ಈಗ ಷರತ್ತು ಹಾಕಿರುವಂಥದ್ದು. 11 ಜನರನ್ನ ಬಲಿ ಪಡೆದ ಬಳಿಕ ಯದುಕುಮಾರ್ ಪತ್ರವನ್ನ ಬರೀತಾರೆ. ಯದುಕುಮಾರ್ ಯಾರು? DPAR ಕಾರ್ಯದರ್ಶಿ. ಪೊಲೀಸರ ಅನುಮತಿ ದೊರೆತ ದಿನಾಂಕದಿಂದ ಎಡವಟ್ಟು ಬಹಿರಂಗ ಆಗಿದೆ. ಅನುಮತಿ ಸಿಕ್ಕಿದ್ದ ಸಮಯ, ಇವರು ಪತ್ರವನ್ನ ಬರೆದಂತಹ ಸಮಯ ಎಲ್ಲವೂ ಕೂಡ ಎಡವಟ್ಟು. ಕಾರ್ಯಕ್ರಮ ಮುಗಿದ ಮೇಲೆ ಷರತ್ತು ಹಾಕಿದ್ರೆ ಆ ಷರತ್ತು ಯಾರಿಗೆ ಅನ್ವಯ ಆಗುತ್ತೆ, ಯಾವುದಕ್ಕೆ ಅನ್ವಯ ಆಗುತ್ತೆ? ಅನೇಕ ರೀತಿಯ ಷರತ್ತುಗಳನ್ನು ಹಾಕಿದ್ದಾರೆ. ಆದರೆ ಅದು ಮೊದಲೇ ಆಗಿದ್ರೆ ಬಹುಶಃ ಇಂಥ ಒಂದು ದುರಂತ ನಡೀತಿರ್ಲಿಲ್ವೋ ಏನು. ಅದರ ಮಧ್ಯೆ ಈ ಸರ್ಕಾರ ಅವರಿವರ ತಲೆದಂಡ ಮಾಡಿ ತನ್ನನ್ನು ತಾನು ಸೇಫ್ ಝೋನ್ಗೆ ಕರೆದುಕೊಂಡು ಹೋಗೋದಕ್ಕೆ, ಜೊತೆಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದೆ. ಈಗ ಆ ಡೇಟ್ಗಳು ಬಹಿರಂಗ ಆಗ್ತಾ ಇದ್ದಂತೆ ಒಂದೊಂದೇ ಆಚೆ ಬರ್ತಾ ಇವೆ. 19 ಷರತ್ತುಗಳನ್ನು DPAR ಕಾರ್ಯದರ್ಶಿ KSCAಗೆ ಹಾಕಿರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ KSCAಗೆ ಸರ್ಕಾರ ಏನೇನು ಷರತ್ತು ಹಾಕಿತ್ತಂತ. ಅನಾಹುತ ಸಂಭವಿಸಿದ್ರೆ ದುರಸ್ತಿ ವೆಚ್ಚ ನೀವೇ ಭರಿಸಬೇಕು, ಸಂಚಾರ ವ್ಯವಸ್ಥೆಗೆ ಅಡಚಣೆ ಆಗದಂತೆ ಕಾರ್ಯಕ್ರಮ ನಡೆಸಬೇಕು, ಕಚೇರಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಬಾರ್ದು, ಇತ್ಯಾದಿ ಒಟ್ಟು 19 ಷರತ್ತುಗಳಿರುವಂಥ ಪೇಪರ್ ನನ್ನ ಹತ್ರ ಇದೆ. ಇದು ಅನುಮತಿ ಸಿಕ್ಕಂತ ಸಮಯ ಯಾವಾಗ, ಇವರು ಷರತ್ತುಗಳನ್ನು ಹಾಕಿ ಅವರಿಗೆ ಸೂಚನೆ ಕೊಟ್ಟಂತಹ ಸಮಯ ಯಾವಾಗ, ಎಲ್ಲ ಎಡವಟ್ಟುಗಳು ಈಗ ಡೇಟ್ ಆಧಾರದ ಮೇಲೆ ಬಹಿರಂಗ ಆಗಿದೆ. ಅಂದರೆ ಇವರು ಎಷ್ಟು ಮುತುವರ್ಜಿ ವಹಿಸಿದ್ರು ಜನರ ಜೀವನದ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಇಲ್ಲ. ಇದನ್ನ ಮೊದಲೇ ಮಾಡಬೇಕಾಗಿತ್ತು, ನಂತರ ಮಾಡಿದ್ದು ಯಾಕೆ? ಸರ್ಕಾರ ಎಷ್ಟು ಎಡವಟ್ಟಿನಿಂದ ನಡ್ಕೊಂಡಿದೆ ಅನ್ನೋದು ಒಂದೊಂದೇ ಈಗ ಖಾತ್ರಿ ಆಗ್ತಾ ಇದೆ. ಏನು ಅಪ್ಡೇಟ್ಸ್ ಕೊಡ್ತೀರಿ? ಪಾಟೀಲ್, ಮೊದಲನೇದಾಗಿ ಒಂದು ಅಪ್ಡೇಟ್ ನಾವು ನೋಡಬೇಕಾಗಿರುವಂಥದ್ದು, ಜೂನ್ 3ನೇ ತಾರೀಕು KSCA ವತಿಯಿಂದ ಒಂದು ಪತ್ರವನ್ನು DPARಗೆ ಬರೆಯಲಾಗುತ್ತೆ. RCB ಒಂದು ವೇಳೆ ಗೆಲುವನ್ನು ಸಾಧಿಸಿದ್ರೆ ಒಂದು DNA ಈವೆಂಟ್ಸ್ ಮುಖಾಂತರ ಇದೇ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ RCBಗೆ ನಾವು ಗೌರವವನ್ನು ಸೂಚಿಸಬೇಕಾಗುತ್ತೆ. ಅದಕ್ಕೆ ನೀವು ಮೆಟ್ಟಿಲುಗಳನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕು, DNA ಸಂಸ್ಥೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪತ್ರ ಬರೀತಾರೆ. ಅದಾದ ನಂತರ 4ನೇ ತಾರೀಕು ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದ ನಂತರ ಚಿನ್ನಸ್ವಾಮಿಯಲ್ಲಿ ದುರಂತ ಆಗುತ್ತೆ. ಆ ದುರಂತದಲ್ಲಿ 11 ಜನ ಸಾವಿಗೀಡಾಗ್ತಾರೆ. ಆದರೆ 5ನೇ ತಾರೀಕು ಒಂದು ಪತ್ರವನ್ನು ವಾಪಸ್ KSCAಗೆ ಬರೆಯಲಾಗಿರುವಂಥದ್ದು. ಅನುಮತಿ ಪತ್ರವನ್ನು ಕಾರ್ಯಕ್ರಮ ಮುಗಿದ ನಂತರ, ಸಾವುಗಳು ಆದ ನಂತರ ಯಾವ ಕಾರಣಕ್ಕೆ ಕೊಟ್ಟಿದ್ದು, ನೀವು ನಮಗೆ ಪತ್ರ ಕೊಟ್ಟಿದ್ದೀರಾ, ನಾವು ನಿಮ್ಗೆ ರಿಪ್ಲೈ ಕೊಟ್ಟಿದ್ದೀವಿ, ಕಾರ್ಯಕ್ರಮ ಮುಗಿದೋಗಿದ್ರು ಪರವಾಗಿಲ್ಲ, ರಿಪ್ಲೈ ಕೊಟ್ಟಿದ್ದೀವಿ, ಲೆಕ್ಕಾಚಾರಕ್ಕೆ ಮಾತ್ರ ಅನುಮತಿ ಪತ್ರವನ್ನು ನೀಡಲಾಗಿದ್ದು. ಅದರಲ್ಲಿ 19 ಅಂಶಗಳನ್ನು ಉಲ್ಲೇಖ ಮಾಡಲಾಗಿರುವಂಥದ್ದು. ಇಲ್ಲಿ ಸರ್ಕಾರದ ಒಂದು ಜಾಣ ನಿಲುವಂತ ನಾವು ಏನು ಹೇಳಬೇಕಾಗಿರುವಂಥದ್ದು ಅಂದರೆ, ಅನುಮತಿ ಬಂದಿದೆ ಅಥವಾ ಒಂದು ಮನವಿ ಬಂದಿರೋದನ್ನ ನೇರವಾಗಿ ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ, ಪುರಸ್ಕಾರ ಮಾಡೋದಕ್ಕಾಗೋದಿಲ್ಲ, ಅದನ್ನು ಸ್ವೀಕರಿಸಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಇದು RCB ಆಗಿತ್ತು, IPL ಆಗಿತ್ತು, ವಿಧಾನಸೌಧದ ಮುಂದೆ ನಡಿಬೇಕಾದಂಥ ಒಂದು ಕಾರ್ಯಕ್ರಮ ಆಗಿತ್ತು. ಪತ್ರವನ್ನು ನೀವು ಮನವಿಯನ್ನು ಕೊಟ್ಟಿದ್ರೆ ನಾವು ನಿಮಗೆ ಒಂದು ಅಧಿಕೃತವಾದಂಥ ಒಪ್ಪಿಗೆ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ಮುತುವರ್ಜಿ ಸರ್ಕಾರಕ್ಕೆ ಇದ್ದಿದ್ರೆ 3ನೇ ತಾರೀಕು ರಾತ್ರಿ ಕೊಡ್ಬೋದಾಗಿತ್ತು. ಯಾಕಂದರೆ ಕಾರ್ಯಕ್ರಮವನ್ನು 4ನೇ ತಾರೀಕು ಆಯೋಜನೆ ಮಾಡಲಾಗುತ್ತೆ ಅಂತ ಈಗಾಗಲೇ ಗೊತ್ತಿತ್ತು. ಇನ್ನೊಂದು ನಡೆ, ಈಗ ಈ ಪತ್ರದಿಂದ KSCAಗೆ ಇರುವಂಥ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, KSCA ಖಂಡಿತವಾಗಿಯೂ ಹೇಳ್ಕೊಳ್ಬೋದು, ವಿಧಾನಸೌಧದ ಮುಂದೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ, ಅಲ್ಲಿ ಯಾವುದೇ ಸಾವು ನೋವಾಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರೋದ್ರಿಂದ ಇದು ಪ್ರಾಬಬ್ಲಿ ಇದು ನಮ್ಮ ಹೊಣೆ ಬರೋದಿಲ್ಲ, ಆದರೆ ಸೆಕ್ಯೂರಿಟಿಯನ್ನು ಕೊಡಬೇಕಾಗಿದ್ದು ಸರ್ಕಾರ ಆಗಿರೋದ್ರಿಂದ ಅವರ ಹೊಣೆಗೆ ಬರುತ್ತೆ ಅಂತ ಒಂದಿಷ್ಟು ನಾಜೂಕಾದಂಥ ಮಾತುಗಳನ್ನಾಡಿ ಜಾರ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಇಲ್ಲಿಗೆ ಆ ಬ್ಲೇಮ್ ಗೇಮ್ ಅಂತ ಏನು ಹೇಳ್ತೀವಿ, ನಿಮ್ಮ ಮೇಲೆ ಅವರು, ಅವರ ಮೇಲೆ ನೀವು, ಈ ಒಂದು ಬೆರಳನ್ನು ತೋರಿಸ್ಕೊಂಡು ಕಳ್ಳ
ನಾನಲ್ಲ ಅಂತ ಹೇಳ್ಕೊಂಡು ಬರ್ತಿರೋಂಥ ಪದ್ಧತಿ ಈಗಲೂ ಕೂಡ ಮುಂದುವರಿತಾ. ಆದರೆ ಆ 19 ಷರತ್ತುಗಳು ಸಾಮಾನ್ಯವಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೊಡಲಾಗುತ್ತೆ. ಇದು ಪ್ರೋಟೋಕಾಲ್ ರೆಡಿ ಇರುತ್ತೆ. ಆ ಪ್ರಿಂಟೆಡ್ ಲೆಟರ್ನ ಕೊಡೋದಕ್ಕೆ ವಿಧಾನಸೌಧದ ಸಿಬ್ಬಂದಿಗೆ ಎಷ್ಟು ದಿನ ಬೇಕಾಗಿತ್ತು, DPAR ಎಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗಿತ್ತು, ಅದನ್ನು ಕೂಡ ಮಾಡ್ಬೋದಾಗಿತ್ತು. ಆದರೆ ಯಾಕೆ ಒಂದು ದಿನ ತಡವಾಗಿ ಕೊಟ್ಟಿದ್ದೀರಾ? ಈವೆಂಟೇ ಮುಗಿದಿದೆ ಅಂತ ಗೊತ್ತಾದ ಮೇಲೂ ಕೂಡ ನೀವು ಪತ್ರವನ್ನು ಕೊಡುವಂಥ ಅವಶ್ಯಕತೆ ಏನಿತ್ತು? ಇಲ್ಲಿಗೆ ಕಾಟಾಚಾರದಿಂದ ಕೆಲಸ ಮಾಡ್ತಿರೋದು ಮತ್ತೊಮ್ಮೆ ಸಾಬೀತಾಗಿರೋದ್ರಿಂದ ಈ ವಿಚಾರವನ್ನ ಅಕೌಂಟಬಿಲಿಟಿಗಾಗಿ ಹೈಕೋರ್ಟ್ ಏನು ಸುಮೋಟೋ ಕೇಸ್ ಮಾಡ್ಕೊಂಡಿದೆ, ಅದರಲ್ಲೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿರಿ ಅಭಿಷೇಕ್. ಕರ್ನಾಟಕ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತಾ ಇದೆ. ಈ ಮೂಲಕ ಮತ್ತೊಂದು ಎಡವಟ್ಟನ್ನ ಮಾಡಿಕೊಳ್ತಾ ಸರ್ಕಾರ ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಸರ್ಕಾರ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದೆ. ಅದರಲ್ಲಿ ಇದು ಕೂಡ ಆಡ್ ಆಗ್ತಾ ಇದೆ. ಈ ಎಡವಟ್ಟು ಅನಾಹುತದ ಬಳಿಕ KCAಗೆ ಷರತ್ತಿನ ಪತ್ರವನ್ನ ಬರೆದಿರೋದು. RCB ವಿಜಯೋತ್ಸವ ನಡೆದಿದ್ದು ತಮಗೆಲ್ಲ ಗೊತ್ತಿದೆ. ಜೂನ್ 4ನೇ ತಾರೀಕು ಪೊಲೀಸರಿಂದ ಅನುಮತಿ ಸಿಕ್ಕಿದ್ದು ಜೂನ್ 5ನೇ ತಾರೀಕು. ಘಟನೆ ಬಳಿಕ DPAR ಕಾರ್ಯದರ್ಶಿ ಎಚ್ಚೆತ್ತುಕೊಂಡಿದ್ರು. 19 ಷರತ್ತುಗಳನ್ನ DPAR ಕಾರ್ಯದರ್ಶಿ ಹಾಕಿದ್ರು. ತಮಾಷೆ ನೋಡಿ ಹೇಗಿದೆ, ಮೊದಲೇ ಎಚ್ಚೆತ್ಕೊಂಡು ಷರತ್ತು ಹಾಕಬೇಕಾಗಿತ್ತು ಅಧಿಕಾರಿ, ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿ ಈಗ ಷರತ್ತು ಹಾಕಿರುವಂಥದ್ದು. 11 ಜನರನ್ನ ಬಲಿ ಪಡೆದ ಬಳಿಕ ಯದುಕುಮಾರ್ ಪತ್ರವನ್ನ ಬರೀತಾರೆ. ಯದುಕುಮಾರ್ ಯಾರು? DPAR ಕಾರ್ಯದರ್ಶಿ. ಪೊಲೀಸರ ಅನುಮತಿ ದೊರೆತ ದಿನಾಂಕದಿಂದ ಎಡವಟ್ಟು ಬಹಿರಂಗ ಆಗಿದೆ. ಅನುಮತಿ ಸಿಕ್ಕಿದ್ದ ಸಮಯ, ಇವರು ಪತ್ರವನ್ನ ಬರೆದಂತಹ ಸಮಯ ಎಲ್ಲವೂ ಕೂಡ ಎಡವಟ್ಟು. ಕಾರ್ಯಕ್ರಮ ಮುಗಿದ ಮೇಲೆ ಷರತ್ತು ಹಾಕಿದ್ರೆ ಆ ಷರತ್ತು ಯಾರಿಗೆ ಅನ್ವಯ ಆಗುತ್ತೆ, ಯಾವುದಕ್ಕೆ ಅನ್ವಯ ಆಗುತ್ತೆ? ಅನೇಕ ರೀತಿಯ ಷರತ್ತುಗಳನ್ನು ಹಾಕಿದ್ದಾರೆ. ಆದರೆ ಅದು ಮೊದಲೇ ಆಗಿದ್ರೆ ಬಹುಶಃ ಇಂಥ ಒಂದು ದುರಂತ ನಡೀತಿರ್ಲಿಲ್ವೋ ಏನು. ಅದರ ಮಧ್ಯೆ ಈ ಸರ್ಕಾರ ಅವರಿವರ ತಲೆದಂಡ ಮಾಡಿ ತನ್ನನ್ನು ತಾನು ಸೇಫ್ ಝೋನ್ಗೆ ಕರೆದುಕೊಂಡು ಹೋಗೋದಕ್ಕೆ, ಜೊತೆಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದೆ. ಈಗ ಆ ಡೇಟ್ಗಳು ಬಹಿರಂಗ ಆಗ್ತಾ ಇದ್ದಂತೆ ಒಂದೊಂದೇ ಆಚೆ ಬರ್ತಾ ಇವೆ. 19 ಷರತ್ತುಗಳನ್ನ DPAR ಕಾರ್ಯದರ್ಶಿ KCAಗೆ ಹಾಕಿರ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ KCAಗೆ ಸರ್ಕಾರ ಏನೇನು ಷರತ್ತು ಹಾಕಿತ್ತಂತ. ಅನಾಹುತ ಸಂಭವಿಸಿದ್ರೆ ದುರಸ್ತಿ ವೆಚ್ಚ ನೀವೇ ಭರಿಸಬೇಕು, ಸಂಚಾರ ವ್ಯವಸ್ಥೆಗೆ ಅಡಚಣೆ ಆಗದಂತೆ ಕಾರ್ಯಕ್ರಮ ನಡೆಸಬೇಕು, ಕಚೇರಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಬಾರ್ದು, ಇತ್ಯಾದಿ ಒಟ್ಟು 19 ಷರತ್ತುಗಳಿರುವಂಥ ಪೇಪರ್ ನನ್ನ ಹತ್ರ ಇದೆ. ಇದು ಅನುಮತಿ